ಪ್ರಶ್ನೆ ಏನು ಕೇಳಿದ್ದೀನಿ, ಈ ಪ್ರಶ್ನೆಗೆ ಪ್ರಶ್ನೆಯನ್ನು ಸರ್ಕಾರದ ಇಲಾಖೆನೇ ಕೇಳಿದೆ ಮಾನ್ಯ ಸಚಿವರಿಗೆ. ಏನಂತ ಕೇಳಿದೆ? ಸರ್ಕಾರದ ಅಧೀನ ಕಾರ್ಯದರ್ಶಿಗಳು ಕೇಳಿದ್ದಾರೆ. ಏನಂತ ಅಂತ ಹೇಳಿದ್ರೆ 25 KVA ಪರಿವರ್ತಕಗಳನ್ನು ಸ್ಟಾರ್ 2, 250 KVA ಸ್ಟಾರ್ 1 ಹಾಗೂ 250 ಹೇಳಿ ಏನು ಹೇಳ್ಬೇಕು ಹೇಳಿ ನೇರವಾಗಿ. ಅವ್ರು ಏನು ಹೇಳಿದ್ದಾರೆ ಅಲ್ಲ ಅದಕ್ಕೆ ಅದೇ ಅವ್ರು ಹೇಳಿರೋದನ್ನೇ ಹೇಳ್ಬಿಡ್ತೇನೆ. ಅದೇ ಶಾರ್ಟ್ ಆಗಿ ಮುಗಿಸಿ ಅಂದೆ. ಶಾರ್ಟ್ ಆಗಿ ಮುಗಿಸ್ತೇನೆ. ತನ್ನ ಸ್ವಂತ ಸಂಪನ್ಮೂಲಗಳಿಂದಲೇ ತಯಾರಿಸಿ ಸರಬರಾಜುಗಳನ್ನು ಮಾಡುತ್ತದೆಯೇ ಅಂತ KEL ಸಂಸ್ಥೆಗೆ ಕೇಳಿದೆ. ಅಂದರೆ KEL ಸಂಸ್ಥೆ, ಕೇರಳದ ಸಂಸ್ಥೆ, ತನ್ನ ಸ್ವಂತ ಸಂಪನ್ಮೂಲಗಳಿಂದಲೇ ತಯಾರಿಸಿ ಸರಬರಾಜುಗಳನ್ನು ಮಾಡುತ್ತದೆ ಅಥವಾ ಬಾಹ್ಯ ಮೂಲಗಳಿಂದ ಸಂಗ್ರಹಣೆ ಮಾಡಿಕೊಂಡು ಸರಬರಾಜು ಮಾಡುತ್ತಿದೆಯೇ? ಸಂಕ್ಷಿಪ್ತ ಮಾಹಿತಿಯನ್ನು ಒದಗಿಸಿ ಅಂತ ಮಂತ್ರಿಗಳಿಗೆ ಕೇಳಿದೆ. ನಿಮ್ಮ ಡಿಪಾರ್ಟ್ಮೆಂಟಲ್ಲೇ ಕೇಳಿದೆ. ಯಾವ ಡಿಪಾರ್ಟ್ಮೆಂಟ್? ಸಾಮಾನ್ಯ ಸದಸ್ಯರು ಯಾವ ಪ್ರಶ್ನೆ ಕೇಳ್ತಾರೆ ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ನಮ್ಮ ಇಲಾಖೆಯಿಂದ ಪ್ರಶ್ನೆ ಕೇಳಿದ್ರೆ ಇಲ್ಲಿ ಬರೋದಿಲ್ಲ, ಅದು ಸಂಬಂಧ ಬರೋದಿಲ್ಲ. ನೀವೇನು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಕೊಟ್ಟಿದ್ದೀರಿ. ಅದರಲ್ಲಿ ಏನಾದ್ರು ಸಂಶಯ ಇದ್ರೆ ನೀವು ಕೇಳಿ. ಅಲ್ಲ, ನನಗೆ ಸಂಶಯ ಇರೋದೇನು ಅಂತಂದ್ರೆ ಫಾರ್ ಎಕ್ಸಾಂಪಲ್ ಹೇಳ್ತೇನೆ ಸಹಪತಿಗಳೇ. ಈಗ ಕರ್ನಾಟಕ ರಾಜ್ಯದಲ್ಲಿ ಕವಿಕಾ ಇದೆ, ಕರ್ನಾಟಕ ವಿದ್ಯುತ್ ಕಾರ್ಖಾನೆ ಇದೆ, ಅಲ್ಲಿಂದ ಖರೀದಿಸಬಹುದಾಗಿತ್ತು. ಮಾನ್ಯ ಸಚಿವರು ಕೇರಳದ ಒಂದು ಸಂಸ್ಥೆಯಿಂದ, ಕೊಚ್ಚಿಯ ಒಂದು ಸಂಸ್ಥೆಯಿಂದ ನೀವು ಖರೀದಿ ಮಾಡಿದ್ದೀರಾ. ಓಕೆ, ಅಲ್ಲಿ ಸ್ವಲ್ಪ ರೇಟ್ ಕಡಿಮೆ ಇದೆ, ಕರ್ನಾಟಕ ರಾಜ್ಯದ ರೇಟ್ ಸ್ವಲ್ಪ ಜಾಸ್ತಿ ಇದೆ, ಅದಕ್ಕೆ ಖರೀದಿ ಮಾಡಿದ್ದೀನಿ ಅಂತ ತಾವು ಹೇಳ್ಬೋದು. ಈಗ ಕಂಪ್ಯಾರಿಟಿವ್ಲಿ ಈಗ ಉದಾಹರಣೆಗೆ ನೀವು ಟೆಂಡರ್ನು ಕೂಡ ಕರೆದಿಲ್ಲ. ಟೆಂಡರ್ ಕರೀದೇನೆ 4G ಎಕ್ಸಾಮ್ಷನ್ ಅನ್ನ ತೆಗೆದುಕೊಂಡ್ಬಿಟ್ಟು ಖರೀದಿ ಮಾಡಿದ್ದೀರಾ. ಉದಾಹರಣೆಗೆ ಸಹಪತಿಗಳೇ, ಅಲ್ಲ ಭಾಷಣ ಮಾಡಿದ್ರೆ ಹೆಂಗ್ರಿ? ಭಾಷಣ ಮಾಡಿದ್ರ ಇನ್ನು 1 ನಿಮಿಷ ನಿಂತ್ಕೊಂಡಿಲ್ಲ. ನೋಡಿ 4 ನಿಮಿಷ ಆಯ್ತು. ನಾನು ಬೇರೆ ಬೇರೆ ಸ್ಟೇಟ್ ಹೇಳ್ತಾ ಇದ್ದೀನಿ. ಇದು ಕ್ವಶನ್ ಅವರ್ಸಿದು, ಅದಕ್ಕೆ ಮತ್ತೆ ಬಿಟ್ಬಿಡ್ಲಿ ಪೂರಾ ನಿಮ್ಗೆ ಹೆಂಗೆ ಬೇಕಾದ ಮಾತಾಡಕ? ಏನ್ರಿ ಹೇಳಿ, ಬೇಗ ಹೇಳಿ. ಕ್ವಶನ್ ಅವರ್ಸಿದು ನೋಡ್ಬೇಕು. ಕ್ವಶನ್ ಅವರೇ ಸಭಾಪತಿ ಅಲ್ಲ, ನಿಮ್ ಬೇರೆ 2-3 ಸ್ಟೇಟ್ ಇಂದ ಹೇಳ್ತೀನಿ, ಉತ್ತರ ಕೊಡಿ ಸರ್. ಅಲ್ಲ, ನಾನು ಉತ್ತರ ಕೊಡ್ತೀನಿ ನಿಮಗೆ. ಅದಾದ್ಮೇಲೆ ಮತ್ತೆ ಇದನ್ನ ಕೇಳ್ಬಿಟ್ಟು ನೀವು ಉತ್ತರ ಕೊಡಿ ಮಾನ್ಯ ಸಚಿವರೇ. ಈಗ ಕೇರಳದ್ದು 25 KVAಗೆ 1,02,722 ರೂಪಾಯಿ ಇದೆ. ಕರ್ನಾಟಕದ್ದು 1,15,000 ರೂಪಾಯಿ ಇದೆ. ನಾನು ಒಪ್ಕೊಂಡೆ, ನೀವು ಕೇರಳದಿಂದ ಖರೀದಿ ಮಾಡಿ. ಆದರೆ ಅದೇ ಇದಕ್ಕೆ ನಿಮಗೆ ಹೇಳ್ತೇನೆ ಯಾವ ಸ್ಟೇಟಲ್ಲಿ ಅಂತ ಹೇಳಿದ್ರೆ, ಡೆಲ್ಲಿ 40,000 ರೂಪಾಯಿ ಇದೆ, ಮಹಾರಾಷ್ಟ್ರ 60,000 ರೂಪಾಯಿ ಇದೆ, ಉತ್ತರ ಪ್ರದೇಶ್ 50,000 ರೂಪಾಯಿ ಇದೆ, ಮಧ್ಯಪ್ರದೇಶ್ 38,500 ರೂಪಾಯಿ ಇದೆ. ಆಮೇಲೆ ಉತ್ತರ ಪ್ರದೇಶ್ 85,000 ರೂಪಾಯಿ ಇದೆ, ಮಹಾರಾಷ್ಟ್ರ ಅಲ್ಲಿ ಜಾಸ್ತಿ ಇದೆ. ಈ ತರ ಬೇರೆ ಬೇರೆ ಸ್ಟೇಟ್ ಅಲ್ಲಿ ಕಡಿಮೆ ರೇಟ್ ಇದೆ. ಮಾನ್ಯ ಸಭಾಪತಿಗಳೇ, ಅಲ್ಲಿ ಖರೀದಿ ಮಾಡ್ಬೋದಾಗಿತ್ತಲ್ಲ, ಟೆಂಡರ್ ಕರಿಬೋದಾಗಿತ್ತಲ್ಲ. ಯಾಕೆ 4G ಎಕ್ಸಾಮ್ಷನ್ ಇದು ಮಾಡಿಬಿಟ್ಟು ಈ ಕರ್ನಾಟಕದ ಕಾವಿಕಾಗೆ ಲಾಭ ಮಾಡಿಕೊಡ್ಬೋದಾಗಿತ್ತಲ್ಲ. ಉದಾಹರಣೆ ಕರ್ನಾಟಕದಿಂದ ಖರೀದಿ ಮಾಡಿದ್ರೆ ನಮ್ಮ ರಾಜ್ಯದ ಕಂಪನಿಗಳಿಗೆ ಜಾಸ್ತಿ ಜನಕ್ಕೆ ಉದ್ಯೋಗ ಸಿಗ್ತಾ ಇತ್ತು. ಕರ್ನಾಟಕನ ಬಿಟ್ಟು ಕೇರಳದಿಂದ ಯಾಕೆ ಖರೀದಿ ಮಾಡಿದ್ರಿ ಅನ್ನೋದು ನನ್ನ ಪ್ರಶ್ನೆ ಸಭಾಪತಿಗಳೇ. ಸಭಾಪತಿಗಳೇ, ಇದು ಕವಿಕಾ ವಿಚಾರದಲ್ಲಿ ನಮ್ಮದೇ ಪಬ್ಲಿಕ್ ಸೆಕ್ಟರ್ ಫ್ಯಾಕ್ಟ್ರಿ, ನಮ್ಮದೇ. ನಾನು ಇಂಧನ ಸಚಿವನಾದ್ಮೇಲೆ ಅವ್ರನ್ನ ಕರೆಸಿ ಅವ್ರು ಅಲ್ಲಿ ತನಕ ಮಾಡ್ತಾ ಮ್ಯಾನುಫ್ಯಾಕ್ಚರ್ ಅಂದ್ರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.